ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ವಿಶೇಷವಾಗಿ VAO ಮತ್ತು ಲ್ಯಾಂಡ್ ಸರ್ವೇರ್ ಮತ್ತು ಪೊಲೀಸ್ ಇತರೆ ಗ್ರೂಪ್ ಸಿ ಪರೀಕ್ಷೆಗಳಿಗೆ 2026 ಕರೆಂಟ್ ಅಫೈರ್ಸ್ನ ಒಂದು MCQs ಪ್ರಶ್ನೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಡಿಯರ್ ಫ್ರೆಂಡ್ಸ್, ಈಗ ಕರೆಂಟ್ ಅಫೈರ್ಸ್ ಅಂದರೆ ನೀವು ಮಿನಿಮಮ್ ಒಂದು 6 ಮಂತ್ ಬಿಫೋರ್ 6 ಮಂತ್ ಕರೆಂಟ್ ಅಫೈರ್ಸನ್ನು ಎಕ್ಸಾಮ್ಗಿಂತ ಹಿಂದೆ ನೀವು ಓದಬೇಕಾಗುತ್ತೆ. ಇನ್ನು ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ. ಇಂದಿನ ಒಂದು ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸನ್ನು ನಾವೇನು ಮಾಡಿದ್ವಿ, ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅನಾಲಿಸಿಸ್ ಮಾಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗುತ್ತೆ. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ನಿಮಗೆ VAO ಪರೀಕ್ಷೆಗಳಿಗಿರ್ಬೋದು, ಅದೇ ರೀತಿಯಾಗಿ ಲ್ಯಾಂಡ್ ಸರ್ವೇರ್ ಪರೀಕ್ಷೆಗಳಿಗಿರ್ಬೋದು, ಅದೇ ರೀತಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮತ್ತು DR ಇರ್ಬೋದು, ಮತ್ತು KSRP ಇರ್ಬೋದು. ನೆಕ್ಸ್ಟು ಇದರ ಜೊತೆಗೆ ವಿಶೇಷವಾಗಿ ಮತ್ತು ನಮ್ಮಲ್ಲಿ GPSTR HSTR ಅಂದರೆ ಈ ಟೀಚರ್ ಪೋಸ್ಟಿಗೆ ಸಂಬಂಧಿಸಿದಂತಹ ಆನ್ಲೈನ್ ತರಗತಿಗಳು ಸಹ ನಿಮಗೆ ಸಿಗುತ್ತೆ. ಅದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಹಾಗಾದರೆ ಮೊದಲ ಪ್ರಶ್ನೆ ನಾವು ಮಾತಾಡ್ತಾ ಹೋಗೋಣ. ಮೊದಲ ಪ್ರಶ್ನೆಗೆ ಸಂಬಂಧಿಸಿದಂಥ ಒಂದು ಅಂಶಗಳು ಏನೆಲ್ಲ ಒಳಗೊಂಡಿದೆ ಮತ್ತು ಅದರ ಮುಖ್ಯಾಂಶಗಳೇನು ಅಂತ ಮಾತಾಡ್ತಾ ಹೋಗ್ತೇನೆ. ಈಗ ಏನು ಮಾಡಿದ್ದಾನೆ, ಅಂತಾರಾಷ್ಟ್ರೀಯ ವರ್ಷಗಳು ಮತ್ತು ಇಯರನ್ನು ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ವರ್ಷಗಳು ಮತ್ತು ಇಯರನ್ನು ಕೊಟ್ಟಿದ್ದಾರೆ. ನೋಡಿ, ಈ ವಿಶ್ವಸಂಸ್ಥೆ ಏನಿದೆ, UN ಇದೆ, UNದ ಜನರಲ್ ಅಸೆಂಬ್ಲಿ ಏನಿದೆ, ಸಾಮಾನ್ಯ ಸಭೆ ಅಂತಕ್ಕಂಥದ್ದು ಏನು ಮಾಡುತ್ತೆ, ಪ್ರತಿ ವರ್ಷ ಒಂದು ವರ್ಷವನ್ನು ಏನು ಮಾಡುತ್ತೆ, ಘೋಷಣೆಯನ್ನು ಮಾಡುತ್ತೆ. ಒಂದು ವರ್ಷವನ್ನು ಘೋಷಣೆಯನ್ನು ಮಾಡುತ್ತೆ. ಈಗ ಇಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತಿದೆ, ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತಿದೆ, ಅಂತಾರಾಷ್ಟ್ರೀಯ ಒಂದು ಸಹಕಾರಿ ವರ್ಷ ಅಂತಿದೆ, ಅಂತಾರಾಷ್ಟ್ರೀಯ ಒಂದು ಕ್ಯಾಮ್ಲಿಂಡ್ ವರ್ಷ ಅಂತಕ್ಕಂಥದ್ದಿದೆ. ಒಂಟೆಗಳು, ಕ್ಯಾಮ್ಲಿಂಡ್ ಅಂದರೆ ಒಂಟೆಗಳು, ಇದು ಕೋಆಪರೇಟಿವ್ ಅಂತ ಕರಿತೀವಿ. ಇದನ್ನು ಈ ವುಮೆನ್ ಫಾರ್ಮರ್ಸ್ ಅಂತ ಕರಿತೀವಿ. ಈಗ ಮಿಲ್ಲೆಟ್ಸ್, ಸಿರಿಧಾನ್ಯಗಳ ವರ್ಷ ಅಂತ ಕರಿತೀವಿ. ಈ ರೀತಿಯಾದಂಥ ಒಂದು ಅಂಶಗಳ ಬಗ್ಗೆ ಕೊಡ್ತಾ ಹೋಗಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಇಲ್ಲಿ ಬೇಕಾದಂಥ ಪ್ರಶ್ನೆ ಏನು ಅಂದರೆ, ಇಲ್ಲಿ ಯಾವ ಆಪ್ಷನ್ಸಲ್ಲಿ ಅಂದರೆ, ಈಗ ನಿಮಗೆ ಒಂದಕ್ಕೆ ಆಲ್ಮೋಸ್ಟ್ ಇದು ಓದಿರ್ತೀರ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಆದಮೇಲೆ 2026 ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ವುಮೆನ್ ಫಾರ್ಮರ್ ಅಂತ ಕರಿತೀವಿ. ವುಮೆನ್ ಫಾರ್ಮರ್ ಅಂದರೆ ಇಲ್ಲಿ ನೋಡಿ, ಒಂದಕ್ಕೆ B ಇಲ್ಲೂ ಇದೆ, ಒಂದಕ್ಕೆ B ಇಲ್ಲೂ ಇದೆ. ಇದೇ ರೀತಿಯಾಗಿ ನಮಗೆ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ 25ಕ್ಕೆ ಯಾವುದಿದೆ ಅಲ್ಲಿ ಅಂದರೆ, ಇಲ್ಲಿ ನಾವು ಹೇಳ್ತಾ ಹೋಗ್ಬೋದು, ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ ಅಂತಕ್ಕಂಥದ್ದು ಹಾಗಾದರೆ 2ಗೆ C ಇಲ್ಲಿ ಕರೆಕ್ಟ್ ಆಗಿದೆ, 2ಗೆ Cಗೆ ಕರೆಕ್ಟ್ ಆಗಿದೆ ಅಂತಕ್ಕಂಥದ್ದು. ಹಾಗಾದರೆ 2024 ನಾವು ಎಂಥ ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ, ಅಂತಾರಾಷ್ಟ್ರೀಯ ಈ ಕ್ಯಾಮ್ಲಿಂಡ್ಗಳ ವರ್ಷ ಅಂತ. ನೋಡಿ, ಈ ಒಂಟೆ, ಒಂದು ಜಾತಿಯಲ್ಲಿ ಸಿಗ್ತಕ್ಕಂಥ ಒಂಟೆಗಳಿಗೆ, ಕ್ಯಾಮ್ಲಿಂಡ್ಗೆ ಸಂಬಂಧಿಸಿದಂಥ ಒಂಟೆಗಳ ವರ್ಷ ಅಂತ ನಾವು ಆಚರಣೆ ಮಾಡ್ತಾ ಇದ್ವಿ. 3ಗೆ D ಇಲ್ಲಿ ಕರೆಕ್ಟಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ 2023 ಅಂತಾರಾಷ್ಟ್ರೀಯ ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳು, ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಕರಿತೀವಿ. ಸಿರಿಧಾನ್ಯಗಳ ವರ್ಷ ಅಂತ ನಿಮಗೆ ಗೊತ್ತಿರಬೇಕು. ಸಿರಿಧಾನ್ಯಗಳ ವರ್ಷ ಅಂದರೆ ಇಲ್ಲಿ ಆಪ್ಷನ್ಸ್ ಇದೆ. ಈ ಆಪ್ಷನ್ C ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನಿಮಗೆ ಆಗಾಗಲೇ 2020 KS ಪರೀಕ್ಷೆಯಲ್ಲೂ ಸಹ ಈ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಅನೌನ್ಸ್ ಮಾಡ್ತಕ್ಕಂಥ ಇಯರ್ಗಳಲ್ಲಿ ಕೇಳಿದರು, ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾನೆಟ್ಸ್ ಅಂತ. ಇಂಟರ್ನ್ಯಾಷನಲ್ ಇಯರ್ ಆಫ್ ಈ ಒಂದು ಪ್ಲಾನೆಟ್ಸ್ ಅಂತಕ್ಕಂಥದ್ದು ವಿಶ್ವ ಭೂಗ್ರಹಕ್ಕೆ ಸಂಬಂಧಿಸಿದಂಥ ವರ್ಷಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ರು ಸ್ನೇಹಿತರೆ. ಹಾಗಾದರೆ ಮುಂದೆ ನಾವು ನೋಡೋದಾದರೆ, ಇಂಟರ್ನ್ಯಾಷನಲ್ ಇಯರ್ ಆಫ್ 2025 ಗೊತ್ತಾಯ್ತು ನಿಮಗೆ. ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ ಅಂತ, ಇದೊಂದು ಸಹಕಾರಿ ವರ್ಷ ಅಂತ ಗೊತ್ತಾಯಿತು. ಹಾಗೆ ಇಂಟರ್ನ್ಯಾಷನಲ್ ಇಯರ್ ಆಫ್ ವುಮೆನ್ ಫಾರ್ಮರ್ಸ್ ಅಂದರೆ ಈ ಒಂದು ರೈತ ಮಹಿಳಾ ವರ್ಷ ಅಂತ ನಿಮಗೆ ಗೊತ್ತಾಯಿತು. ಆದರೆ 2027 ಇಂಪಾರ್ಟೆಂಟ್, ಮುಂದುವರೆದು ಏನಾದರೂ ಕೇಳಿದರೆ, ಇಂಟರ್ನ್ಯಾಷನಲ್ ಇಯರ್ ಆಫ್ ಸಸ್ಟೈನಬಲ್ ಆ್ಯಂಡ್ ರೆಸಿಲೆಂಟ್ ಟೂರಿಸಮ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಪ್ರವಾಸೋದ್ಯಮ ವರ್ಷ. ಸ್ಥಿತಿಸ್ಥಾಪಕ ಅಂದರೆ ಸುಸ್ಥಿರ ಅಂತಕ್ಕಂಥದ್ದು ಸಸ್ಟೈನಬಲ್ ಅಂತ, ಸ್ಥಿತಿಸ್ಥಾಪಕ ಅಂದರೆ ನಿಮಗೆ ಈ ರೆಸಿಲೆಂಟ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಮುಂದುವರೆದು ಕೇಳ್ಬೋದು. ಇದನ್ನು 1959ರಿಂದ ಈ ಒಂದು UN ಏನು ಮಾಡ್ತು, ಈ ವರ್ಷಗಳ ಅನೌನ್ಸ್ಮೆಂಟನ್ನು ಸ್ಟಾರ್ಟ್ ಮಾಡ್ತು ಅಂತ. ಇಂಟರ್ನ್ಯಾಷನಲ್ ಇಯರ್ ಆಫ್ ರೆಫ್ಯೂಸಸ್ ಅಂದರೆ 1959 ನಾವು ಅಂತಾರಾಷ್ಟ್ರೀಯ ವರ್ಷಗಳಲ್ಲಿ ಒಂದು ನಿರಾಶ್ರಿತರ ವರ್ಷ ಅಂತ ಏನು ಆಚರಣೆ ಮಾಡಿದ್ವಿ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಎನ್ವೈರ್ಮೆಂಟ್ ಇಯರು, ಚಿಲ್ಡ್ರನ್ ಇಯರು, ಈ ರೀತಿಯಾಗಿ ನಮಗೆ ಮಹಿಳಾ ಸಬಲೀಕರಣ ವರ್ಷ, ಲಾಸ್ಟ್ FDಯಲ್ಲಿ ಕೇಳಿದಂಥ ಪ್ರಶ್ನೆ. ಅಂತಾರಾಷ್ಟ್ರೀಯ ವರ್ಷಗಳಿಗೆ ಸಂಬಂಧಿಸಿದಂತೆ ನೀವು ಇದನ್ನು ವಿಶೇಷವಾಗಿ ನೋಡ್ಕೊಳ್ಬೋದು. ಹಾಗಾದರೆ
ಇತ್ತೀಚೆಗೆ ಮರಣ ಹೊಂದಿದ ಒಂದು ಕರೆಂಟ್ ಅಫೈರ್ಸಲ್ಲಿ ನಾವು ಪ್ರಶ್ನೆಗಳನ್ನು ನೋಡೋದಾದರೆ, ಇತ್ತೀಚೆಗೆ ನಿಧಾನವಾದಂಥ ಒಬ್ಬ ನಾವೆಲಿಸ್ಟ್, ಕಾದಂಬರಿಕಾರರಾದಂಥ ಎಸ್ ಎಲ್ ಭೈರಪ್ಪ, ಲೈಕ್ ದಿಸ್ ಎಸ್ ಎಲ್ ಭೈರಪ್ಪ ಕನ್ನಡದಲ್ಲಿ ಯಾವ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು ಅಂತಕ್ಕಂಥದ್ದನ್ನು ಕೇಳ್ತಾ ಹೋಗಿದ್ದಾರೆ. ನೋಡಿ, ಎಸ್ ಎಲ್ ಭೈರಪ್ಪನವರು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಈ ಒಂದು ಸೆಪ್ಟೆಂಬರ್ 24, 2025ರಲ್ಲಿ ಇವರು ಮರಣ ಹೊಂದಿದ್ರು ಅಂತಕ್ಕಂಥದ್ದು. ಒಬ್ಬ ಕಾದಂಬರಿಕಾರ ಅಂತಕ್ಕಂಥದ್ದು. ನೋಡಿ, ಈ ಒಂದು ವಂಶವೃಕ್ಷ ಇರ್ಬೋದು, ಹಾಗೆ ಇವರ ಒಂದು ದಾಟು ಇರ್ಬೋದು, ಇವರ ಒಂದು ಪರ್ವ ಇರ್ಬೋದು, ಇವರ ಒಂದು ಯಾನ ಇರ್ಬೋದು, ಹಾಗೆ ಇವರ ಉತ್ತರಾಖಂಡ ಇರ್ಬೋದು, ಹೀಗೆ ಸುಮಾರು ಕೃತಿಗಳನ್ನು ಇವರು ಬರೆದಿದ್ದಾರೆ. ಆದರೆ ಇಲ್ಲಿ ಕೇಳಿರ್ತಕ್ಕಂಥ ಧರ್ಮದರ್ಶಿ, ನಾಯಿನೆರಳು, ಗೃಹಭಂಗ, ದಾಟು ಇವೆಲ್ಲವೂ ಸಹ ಯಾರ್ದು ಅಂದರೆ ಈ ಒಂದು ಎಸ್ ಎಲ್ ಭೈರಪ್ಪನವರ ಕೃತಿಗಳು ಅಂತ ನಿಮಗೆ ಗೊತ್ತಿರಬೇಕು. ಆದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನು ಸರ್ಕಾರದಿಂದ ಕೊಡ್ತಕ್ಕಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆದಂಥ ಕೃತಿ ಯಾವುದು ಅಂತ ಕೇಳಿದರೆ ದಾಟು ಅಂತ ಗೊತ್ತಿರಬೇಕು. ದಾಟು ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ ಇವರಿಗೆ 2010ರಲ್ಲಿ ಇವರ ಒಂದು ಕೃತಿಯಾದಂಥ ಮಂದ್ರ ಕೃತಿ ಏನಿದೆ, ಮಂದ್ರ ಕೃತಿಗೆ ಈ ಒಂದು ಸರಸ್ವತಿ ಸಮ್ಮಾನ್ ಪ್ರೈಸ್ ಅಂತಕ್ಕಂಥ ಸಿಕ್ಸು. ಕೆ ಬಿರ್ಲಾ ಫೌಂಡೇಶನ್ ಕೊಡ್ತಕ್ಕಂತಹ, ಈ 1991ನಿಂದ ಸ್ಟಾರ್ಟ್ ಮಾಡಿದಂಥ ಕೆ ಬಿರ್ಲಾ ಫೌಂಡೇಶನ್ ಕೊಡ್ತಕ್ಕಂಥ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಸಹ ಇವರಿಗೆ ಲಭಿಸ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ಅದರ ಜೊತೆಗೆ ಇವರ ಒಂದು ಆತ್ಮಚರಿತ್ರೆ, ಆಟೋಬಯೋಗ್ರಫಿ ಯಾವುದು ಅಂತ ಕೇಳಿದರೆ ಬಿತ್ತಿ ಅಂತಕ್ಕಂಥ ಕೃತಿ ಏನಿದೆ ಇದು ಇವರ ಆತ್ಮಚರಿತ್ರೆ ಅಂತ ಗೊತ್ತಿರಬೇಕು. ಯಾವುದು ಆತ್ಮಚರಿತ್ರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಇವರ ಕೃತಿಗಳ ಬಗ್ಗೆ ನಮಗೆ ಮಾಹಿತಿ ಹೆಚ್ಚಾಗಿರಬೇಕು ಮತ್ತು ಇವರ ಮುಖ್ಯ ಅಂಶಗಳ ಬಗ್ಗೆನೂ ಸಹ ನಮಗೆ ಗೊತ್ತಿರಬೇಕು, ಕೇಳ್ಬೋದು. ಯಾಕೆಂದರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿಲ್ಲ, ಅದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಇವ್ರ ಬಗ್ಗೆ ಮತ್ತೆ ಕ್ವಶನ್ಸ್ ಕೇಳೋದಾದರೆ, ಖ್ಯಾತ ಕಾದಂಬರಿಕಾರರಾದಂಥ ಒಂದು ಎಸ್ ಎಲ್ ಭೈರಪ್ಪನವರಿಗೆ ಕೆಳಗಿನ ಯಾವ ಪ್ರಶಸ್ತಿ ಲಭಿಸಿದೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸಿದೆ, ಪದ್ಮಭೂಷಣ, ಪದ್ಮಶ್ರೀ ಲಭಿಸಿದೆ, ಆದರೆ ಈ ಪದ್ಮವಿಭೂಷಣ ಇವರಿಗೆ ಲಭಿಸಿಲ್ಲ. ಈ ಒಂದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಏನಿದೆ ಈ ಪ್ರಶಸ್ತಿ ಇವ್ರಿಗೆ ಲಭಿಸಿದೆ ಅಂತ ಗೊತ್ತಿರಬೇಕು ನಮಗೆ. ಎಸ್, ಹಾಗಾದರೆ ನಮಗೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ 134 ಅಂತ ಗೊತ್ತಿರಬೇಕು. 134 ಅಂತ. ಮುಂಬರುವ ಪೊಲೀಸ್ ಇರ್ಬೋದು, ಈ ಎಲ್ಲ ಎಕ್ಸಾಮ್ಗಳಿಗೂ ಸಹ ಉತ್ತಮವಾದ ಅನುಕೂಲವಾಗುವ ರೀತಿಯಲ್ಲಿ ನಿಮಗೆ ಈ ಪ್ರಶ್ನೆಗಳು ಅಂತಕ್ಕಂಥದ್ದು ಇರುತ್ತೆ. ಇವುಗಳನ್ನು ನೀವೇನು ಮಾಡ್ಬೋದು, ನೋಡ್ಕೊಳ್ತಾ ಹೋಗ್ಬೋದು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಯಾವುದಿದೆ ಮತ್ತು ಅದರ ಮುಖ್ಯಾಂಶಗಳೇನು ಮತ್ತು ಅದರ ಒಂದು ಮೇಜರ್ ಆದಂಥ ಕಾನ್ಸೆಪ್ಟ್ಗಳೇನು ಅಂತಕ್ಕಂಥದ್ದನ್ನು ಸಹ ನಾನಿಲ್ಲಿ ನೋಡ್ತಾ ಹೋಗ್ತೀನಿ. ಎಸ್, ಹಾಗಾದರೆ ಇದಾದಮೇಲೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಒಂದು ಸಮಾಧಾನ ಸಮಾರೋಹ 2026 ನೋಡಿಲಿ, ಸಮಾಧಾನ ಕ್ಲೀನಾಗಿ ಓದ್ಕೋಬೇಕು. ಈ ಒಂದು ಸಮಾಧಾನ ಸಮಾರೋಹ 2026 ಎಂಬ ಹೆಸರಿನಲ್ಲಿ ಲೋಕ ಅದಾಲತ್ತನ್ನು ಕೆಳಕಂಡ ಯಾವ ನ್ಯಾಯಾಲಯ ಆಯೋಜಿಸಿತು ಅಂತ ನೋಡಿ. ಇಲ್ಲಿ ಹೈಕೋರ್ಟ್ ಇದೆ, ಹಾಗೆ ಸೆಷನ್ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ತಾಲೂಕು ಮಟ್ಟದ ಕೋರ್ಟ್ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಈ ನ್ಯಾಯ ಅದಾಲತ್ ದಿವಸಿಗೆ ಸಂಬಂಧಿಸಿದಂತೆ ಏನು ಪ್ರಕರಣ ಇದು ಮಾಡ್ತಾ ಇದೆ ಅಂತಕ್ಕಂಥದ್ದು, ಇದಕ್ಕೆ ಆನ್ಸರ್ ಹೇಳ್ಬಿಡ್ತೀನಿ. ಇದನ್ನು ಮಾಡೋದಂಥದ್ದು ಯಾವುದು ಅಂದರೆ ಈ ಸುಪ್ರೀಂ ಕೋರ್ಟ್ ಅಂತ ಗೊತ್ತಿರಬೇಕು. ಸುಪ್ರೀಂ ಕೋರ್ಟ್ ನೋಡಿ, 2026 ಈ ಒಂದು ಆಗಸ್ಟ್, ಯಾವಾಗ ಈ ಆಗಸ್ಟ್ 21 ಇರ್ಬೋದು, 22 ಮತ್ತು 23ರಂದು ಈ ಅದಾಲತ್ ಕೇಸ್ಗಳು ನಡೆಸೋದಕ್ಕೆ ಅವಕಾಶ ಕೊಟ್ಟಿತ್ತು. ಏನು ಈಗಂದರೆ ಏನು ಈ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣಗಳು ಏನು ಸುಪ್ರೀಂ ಕೋರ್ಟಿನ ಪ್ರಕರಣಗಳು ಏನು ಈ ನೆನೆಗುದಿಗೆ ಬಿದ್ದಿದೆಯೋ ಅಂತಹ ಪ್ರಕರಣಗಳಿಗೆ ಒಂದು ಮಧ್ಯಸ್ಥಿಕೆಯನ್ನು ವಹಿಸ್ತಕ್ಕಂಥದ್ದು ಮತ್ತು ಮಧ್ಯಸ್ಥಿಕೆಯನ್ನು ವಹಿಸಿ ಮತ್ತು ಈ ಪರಸ್ಪರ ಒಪ್ಪಂದದೊಂದಿಗೆ ಈ ಒಂದು ಮಸೂದೆ ಅಥವಾ ಈ ಒಂದು ಕೇಸುಗಳನ್ನು ಏನು ಮಾಡೋದು, ಇತ್ಯರ್ಥ ಮಾಡ್ತಕ್ಕಂಥದ್ದು. ಏನು ಇತ್ಯರ್ಥ ಮಾಡ್ತಕ್ಕಂಥದ್ದನ್ನು ನಾವು ಈ ಅದಾಲತ್ ಅಂತ ಕರಿತೀವಿ. ಅಂದರೆ ಇದುವರೆಗೆ ನೆನೆಗುದಿಗೆ ಬಿದ್ದಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ನ ಕೆಲವು ಪ್ರಕರಣಗಳು ಈ ಪ್ರಕರಣಗಳನ್ನು ಮಧ್ಯಸ್ಥಿಕೆಯನ್ನು ವಹಿಸಿ ಅಥವಾ ಪರಸ್ಪರ ಇಬ್ಬರ ನಡುವಿನ ಕೇಸ್ಗಳ ಒಪ್ಪಂದದ ಮೂಲಕ ಏನು ಮಾಡ್ತಕ್ಕಂಥದ್ದು, ಬಗೆಹರಿಸ್ತಕ್ಕಂಥದ್ದು ಅಂತ ನಿಮಗೆ ಗೊತ್ತಿರಬೇಕು. ಸಮಾಧಾನ ಸಮಾರೋಹ 2026 ಹೆಸರಿನ ಈ ಲೋಕ ಅದಾಲತ್ ನಡೆದಂಥದ್ದು ಆಗಸ್ಟ್ 21, 22, 23 ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಇದಾದಮೇಲೆ ನಮಗೆ ಇದೊಂದು ಮೇಜರ್ ಆದಂಥ ಕ್ವಶನ್ಸ್ ನಿಮ್ಗೆ ಗೊತ್ತಿರಬೇಕು. ನೋಡಿ, ಈ ಅಪ್ರಾಪ್ತ ಬಾಲಕಿಯರನ್ನಿರ್ಬೋದು, ಅವರನ್ನು ದುರುಗುಟ್ಟಿ ನೋಡೋದಿರ್ಬೋದು, ಈ ಥರದ್ದು ಪೋಕ್ಸೋ ಆ್ಯಕ್ಟ್ ಬಗ್ಗೆ ನೀವು ಓದಿದಿರಾ, RTE ರೈಟ್ ಟು ಎಜುಕೇಷನ್ ಬಗ್ಗೆ ಓದಿರಾ, ರೈಟ್ ಟು ಇನ್ಫಾರ್ಮೇಷನ್ ಬಗ್ಗೆ ಓದಿರಾ, ಹಾಗೆ NDRM ಅಂತಕ್ಕಂಥದ್ದು ರಾಷ್ಟ್ರೀಯ ವಿಪತ್ತು ಅಂತ, ಇದು ರಾಷ್ಟ್ರೀಯ ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ, ನ್ಯಾಷನಲ್ ಈ ಒಂದು
ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂಥ ಅಂಶಗಳು ಏನು ಕೇಳ್ಬೋದು ಅಂತ. ಈ ಒಂದು ಮೇಜರಾಗಿ NDRM ಬಗ್ಗೆ, RTI ಬಗ್ಗೆ, RTE ಬಗ್ಗೆ, ಹಾಗೆ ಫೋಕ್ಸೋ ಬಗ್ಗೆ, ಇವುಗಳ ಒಂದು ಆ್ಯಕ್ಟ್ ಬಗ್ಗೆ ಓದಿರ್ತೀರಲ್ವ, ಜನರಲ್ಲಾಗಿ ಒಂದು ಕ್ವಶನ್ಸ್ ಕೇಳಿಬಿಟ್ಟಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ ಯಾವ್ದು ಸ್ಟಾರ್ಟ್ ಆಯಿತು ಅಂತ. ನೋಡಿ, ಇಲ್ಲಿ ನಾವು ಈ ಫೋಕ್ಸೋಗೆ ಸಂಬಂಧಿಸಿದಂಥ ಘಟನೆಗಳನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು ಮತ್ತು ಅದರ ಮೇಜರ್ ಕಾನ್ಸೆಪ್ಟ್ ಯಾವುದು ಅಂತಕ್ಕಂಥದ್ದು ಇಲ್ಲಿ ಬೇಕಾಗ್ತದೆ. ಈಗ ನೋಡಿ, ಇಲ್ಲಿ ಫೋಕ್ಸೋ 2012 ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ 4 ಇಲ್ಲಿ ಇದೆ, 4 ಇಲ್ಲಿ ಇದೆ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ RTE ಅಂತಕ್ಕಂಥದ್ದು ಯಾವುದು? RTE ಅಂತಕ್ಕಂಥದ್ದು ನಮಗೆ ಇಲ್ಲಿ 1 ಅಂತಿದೆ ಮತ್ತು 2010. RTE ಅಂತಕ್ಕಂಥದ್ದು ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ನೆಕ್ಸ್ಟು ಅದಾದಮೇಲೆ ನಮಗೆ ಮೇಜರಾಗಿ ಯಾವ್ದು ಕೇಳ್ತಾ ಇದ್ದಾರೆ ಅಂದರೆ RT ರೈಟ್ ಟು ಇನ್ಫಾರ್ಮೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ರೈಟ್ ಟು ಇನ್ಫಾರ್ಮೇಷನ್ನು ಯಾವಾಗ ಅಂದರೆ 2005 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿದೆ. ಹಾಗೆ ಈ ಒಂದು NDRM ಅಂತಕ್ಕಂಥದ್ದು ಏನಿದೆ, ಈ ಒಂದು NDRM ಅಂತಕ್ಕಂಥದ್ದು ಯಾವಾಗ ಅಂದರೆ 2006 ರಾಷ್ಟ್ರೀಯ ವಿಪತ್ತು ನಿರ್ವಹಣೆ ಅಂತಕ್ಕಂಥದ್ದು ಏನಿದೆ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈ ಫೋಕ್ಸೋ, NDR, RTI ಇವುಗಳ ವಿಸ್ತರಣೆ ಮತ್ತು ಇವುಗಳನ್ನು ವಿಶೇಷವಾಗಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. 5ನೇ ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದ ಉತ್ತರ ಯಾವುದು ಅಂದರೆ ಇದು ಅಂತ ಗೊತ್ತಿರಬೇಕು. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇದು ಅಂತ ಗೊತ್ತಿರಬೇಕು. ಈ ಒಂದು ಇದಕ್ಕೆ ಸಂಬಂಧಿಸಿದಂಥ ಈ ಒಂದು ಏನು ರಿಸ್ಕ್ ಪ್ರೋಗ್ರಾಮ್ ಅಂತ ಏನು ಕರಿತೀವಿ, ನ್ಯಾಷನಲ್ ಡಿಸ್ಟ್ರಿಕ್ಟ್ ಅಂದರೆ ರಿಸ್ಕ್ ಪ್ರೋಗ್ರಾಮ್ ಅಂತ ಏನು ಕರಿತೀವಿ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಎಸ್, 6ನೇ ಪ್ರಶ್ನೆ ನೋಡಿ, ಮೊದಲ ಫಿಫಾ 1930ರಲ್ಲಿ ಉರಗ್ವೇಯಲ್ಲಿ ನಡೆದಂಥ ಫಿಫಾ ಆದಮೇಲೆ ಈ ಫಿಫಾ ಅಂತಕ್ಕಂಥದ್ದು ಫುಟ್ಬಾಲ್ ಅಸೋಸಿಯೇಷನ್ ಫೆಡರೇಷನ್ ಅಂತಕ್ಕಂಥದ್ದೇನೆ, ಫುಟ್ಬಾಲ್ ಇಂಟರ್ನ್ಯಾಷನಲ್ ಫೆಡರೇಷನ್ ಅಸೋಸಿಯೇಷನ್ಗೆ ಸಂಬಂಧಿಸಿದಂಥ ಅಂಶಗಳೇನಿದೆ, ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ 2026ರ ಫಿಫಾ ವಿಶ್ವಕಪ್ ಎಲ್ಲಿ ನಡೀತು ಅಂತ ಕೇಳಿದರೆ, ಈಗಾಗಲೇ ಸ್ಪೇನ್ ಗೆದ್ದಿದ್ರ ಬಗ್ಗೆ, ಅರ್ಜೆಂಟೀನಾ ರನ್ನರ್ ಆಫ್ ಆಗಿದ್ರ ಬಗ್ಗೆ, ಹಾಗೆ 3rd ಪ್ಲೇಸಲ್ಲಿ ಇಂಗ್ಲೆಂಡ್ ಇದ್ದಿದ್ರ ಬಗ್ಗೆ ಓದಿರ್ತೀರ. ಗೋಲ್ಡನ್ ಬಾಲ್, ಗೋಲ್ಡನ್ ಬೂಟ್ ಮತ್ತು ಗೋಲ್ಡನ್ ಗ್ಲೌಸ್ ಬಗ್ಗೆ ಓದಿದ್ರ. ಇಲ್ಲಿ ಮಸ್ಕಟ್ ಅವರ ಒಂದು ಚಿಹ್ನೆಗಳ ಬಗ್ಗೆ ಕೇಳಿದರು. ಪ್ರತಿನಿಧಿಯ ಮಾಸ್ಕಟ್ ಗೊಂಬೆಗಳು ಏನೇನನ್ನು ಪ್ರತಿನಿಧಿಸ್ತು ಆಯಾ ನಗರಗಳಲ್ಲಿ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಯನ್ನು ಮೇಜರಾಗಿ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಇಲ್ಲಿರ್ತಕ್ಕಂಥ ಮುಖ್ಯಾಂಶಗಳೇನು ಅಂತ ನಾವಿಲ್ಲಿ ನೋಡಬೇಕಾಗತ್ತೆ. ಎಸ್, ಹಾಗಾದರೆ 6ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದು ಬೇಕು. ನೋಡಿಲಿ, ಈ ಜಾಯ್ ಅಂತಕ್ಕಂಥದ್ದು ಮೆಕ್ಸಿಕೋ ಅಂತಕ್ಕಂಥದ್ದಿದೆ. ಇಲ್ಲಿ ಬಿ ಅಂದರೆ ಇಲ್ಲಿ ಆನ್ಸರ್ ಇದೆ ಅಂತಕ್ಕಂಥದ್ದು. ಹಾಗೆ B1 ಅಂತಕ್ಕಂಥದ್ದು ಮಾಪ್ಲೆ ಅಂತಕ್ಕಂಥದ್ದು ಕೆನಡಾ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಈಗ ಕ್ಲಬ್ ಅಂತಕ್ಕಂಥದ್ದು USA ಅಂತಕ್ಕಂಥದ್ದು. ಮಾಸ್ಕಟ್ ಗೊಂಬೆಗಳು ಇಲ್ಲಿ ಪ್ರತಿನಿಧಿಸಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಗೊಂಬೆಗಳು ಪ್ರತಿನಿಧಿಸಿದ್ರ ಬಗ್ಗೆ ಇಲ್ಲಿ ನಿಮಗೆ ಮಾಹಿತಿ ಬೇಕಾಗುತ್ತೆ. ಈಗ ವಿನ್ನಿಂಗ್ ಟೀಮ್ ಬಗ್ಗೆ, ರನ್ನರ್ ಆಫ್ ಬಗ್ಗೆ, ಗೋಲ್ಡನ್ ಬೂಟ್, ಗೋಲ್ಡನ್ ಬಾಲ್ ಮತ್ತು ಗೋಲ್ಡನ್ ಗ್ಲೌಸ್ ಬಗ್ಗೆನೂ ಸಹ ನೀವು ಕರೆಂಟ್ ಅಫೈರ್ಸಲ್ಲಿ ಹೆಚ್ಚಾಗಿ ಓದ್ಕೋಬೇಕಾಗುತ್ತೆ. ಈ ರೀತಿಯ ಪ್ರಶ್ನೆಗಳು ಸಹ ನಮಗೆ ಫಿಫಾದ ಮೇಲೆ ಬರ್ಬೋದು. ಹಾಗೆ ಕೆನಡಾ, ಮೆಕ್ಸಿಕೋ ಮತ್ತು USA 3 ದೇಶಗಳು, ಈ ದೇಶಗಳಲ್ಲಿ ನಡೆದಿದ್ದು ಈ ದೇಶಗಳಿಗೆ ಸಂಬಂಧಿಸಿದಂಥ ಮಸ್ಕಟ್ಟುಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು, ಮಾಸ್ಕಟ್ಗಳ ಬಗ್ಗೆ ಗೊತ್ತಿರಬೇಕು. ಎಸ್, ರಾಜ್ಯದಲ್ಲಿ ಆಸಿಡ್ ದಾಳಿಯಿಂದ ತುತ್ತಾದ ಸಂತ್ರಸ್ತರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ಕೆಳಗಿನ ಯಾವ ಹೆಸರಿನ ಯೋಜನೆಯನ್ನು ಆರಂಭಿಸಲಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಗೆಳತಿ ಯೋಜನೆ ಅಂತ. 2014 ಮತ್ತು 15ನೇ ಸಾಲಿನಲ್ಲಿ ಏನಾಯಿತು ಅಂದರೆ ಈ ಕರ್ನಾಟಕ ಸರ್ಕಾರ ಯಾವುದು, ಈ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದೇನಿದೆ, ಈ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಒಂದು ಅಭಿವೃದ್ಧಿ ಇಲಾಖೆ ಏನಿದೆ ಇದನ್ನು ಜಾರಿಗೆ ತರ್ತು. ಯಾರು ಹಿಂಸೆಗೆ ಮತ್ತು ದೌರ್ಜನ್ಯಕ್ಕೆ ಹಾಗೆ ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟಿರ್ತಕ್ಕಂತಹ ಸಂತ್ರಸ್ತರನ್ನು ಮುಖ್ಯವಾಹಿನಿಗೆ ಅಂದರೆ ಅಥವಾ ಆಸಿಡ್ ದಾಳಿಯಿಂದ ಮುಖ್ಯವಾಹಿನಿಗೆ ಕರೆತರುವಂಥ ಉದ್ದೇಶದಿಂದ ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರ ತಂದಿದೆ 2014-15ರಲ್ಲಿ. ಇದರ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇನ್ನು ನೋಡಿ, ಯಾರು ದೌರ್ಜನ್ಯಕ್ಕೆ ಅಥವಾ ಸಂತ್ರಸ್ತರು ಅಥವಾ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿರ್ತಾರೋ ಅಂಥವ್ರಿಗೆ ಇದನ್ನು ನೀಡ್ತಕ್ಕಂಥದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಇದು ನಿಮಗೆ 7ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಗೆಳತಿ ಯೋಜನೆ ಅಂತ. ಅದೇ ರೀತಿಯಾಗಿ ಚೇತನ್ ಯೋಜನೆ, ಧನುಷ್ ಯೋಜನೆ, ಇಂದಿರಾ ಯೋಜನೆ ಬಗ್ಗೆ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಎಸ್, ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಸರಿಯಾದ ಆಯೋಗವನ್ನು
ಆರಿಸಿ ಅಂತ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳ ಒಂದು ಸರಿಯಾದ ಆಯೋಗವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ನಮಗೀಗ ಹಿಂದುಳಿದ ವರ್ಗಗಳಿಗೆ ನೋಡೋದಾದರೆ ನಾಗನಗೌಡ ಆಯೋಗ ಫಸ್ಟು ನಾವು ನೋಡೋದಾದರೆ 1960ರಲ್ಲಿ ನಾಗನಗೌಡ ಆಯೋಗ ಬಂತು. ಹಾಗೆ ಹಾವನೂರು ಆಯೋಗ ಅಂತಕ್ಕಂಥದ್ದು 1972ರಲ್ಲಿ ಬಂದಂಥದ್ದು. ಹಾಗೆ ವೆಂಕಟಸ್ವಾಮಿ ಆಯೋಗ ಅಂತಕ್ಕಂಥದ್ದು 1983ರಲ್ಲಿ ಬಂದಂಥದ್ದು. ಹಾಗೆ ನಮಗೆ ವಿಶೇಷವಾಗಿ ಈ ಚಿನ್ನಪ್ಪ ರೆಡ್ಡಿ ಆಯೋಗ ಏನಿದೆ ಇದು 1990ರಲ್ಲಿ ಬಂದಂಥ ಒಂದು ಆಯೋಗ. ಇದನ್ನು ನಿಮಗೆ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಕೇಳ್ಬೋದು. ಇವಿಷ್ಟು ಸಹ ಹಿಂದುಳಿದ ವರ್ಗದವರಿಗೆ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತ ಏನು ಕರಿತೀವಿ, ಈ ಒಂದು ಹಿಂದುಳಿದ ವರ್ಗದವರಿಗೆ ಸಂಬಂಧಿಸಿದಂಥದ್ದು ಬಿ ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಬಿ ಏನಿದೆ ಇದು ಸರಿಯಾದ ಉತ್ತರ ಅಂತ ನಿಮಗೆ ಗೊತ್ತಿರಬೇಕು. ಇದರ ಒಂದು ಮುಖ್ಯಾಂಶಗಳ ಬಗ್ಗೆಯೂ ಸಹ ನಿಮಗೆ ಐಡಿಯಾ ಇರಲಿ. ಎಸ್, ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಭಾರತ ಕೆಳಕಂಡ ಯಾವ ದೇಶದಿಂದ ಚೀತಾವನ್ನು ಕರೆತಂದಿದೆ ಅಂತಕ್ಕಂಥದ್ದು ಬೇಕು. ನೋಡಿ, ನಮಗೆ ಈ ಪ್ರಾಜೆಕ್ಟ್ ಚೀತಾ ಯೋಜನೆ ಬಗ್ಗೆ ನಿಮಗೆ ಐಡಿಯಾ ಇದೆ. ಈಗ ನರೇಂದ್ರ ಮೋದಿ ಅವರು 2022ರಲ್ಲಿ ಈ ಒಂದು ಪ್ರಾಜೆಕ್ಟ್ ಚೀತಾ ಯೋಜನೆ ಅಂತಕ್ಕಂಥದ್ದು ಬಂತು. ಈ ಪ್ರಾಜೆಕ್ಟ್ ಚೀತಾ ಯೋಜನೆಯಲ್ಲಿ ಫಸ್ಟ್ ಒಂದು ದೇಶ ಗೊತ್ತಾದರೆ ಸಾಕು, ನಮೀಬಿಯಾ. 2 ಕಡೆ ಇದೆ, ನಮೀಬಿಯಾ ಮತ್ತು ದಕ್ಷಿಣ ಆಫ್ರಿಕಾ ಮತ್ತು ಬೋಟ್ಸ್ವಾನ್. ಅತಿ ಹೆಚ್ಚು ಆನೆಗಳಿರ್ತಕ್ಕಂಥ ದೇಶ ಯಾವುದು ಅಂದರೆ ಬೋಟ್ಸ್ವಾನ್ ಅಂತ ಗೊತ್ತಿರಬೇಕು ವಿಶ್ವದಲ್ಲಿ. ಹಾಗೆ ಅತಿ ಹೆಚ್ಚು ಹುಲಿಗಳಿರ್ತಕ್ಕಂಥ ದೇಶ ಯಾವುದು ಅಂದರೆ ಭಾರತ ಅಂತ ಗೊತ್ತಿರಬೇಕು ನಿಮಗೆ. ಹಾಗೆ ನಮೀಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಬೋಟ್ಸ್ವಾನ್. ಆಪ್ಷನ್ ಡಿ ಏನಿದೆ, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗೊತ್ತಿರಬೇಕು. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟು. ನೆಕ್ಸ್ಟು ಅದಾದಮೇಲೆ ನಮಗೆ ಮತ್ತೊಂದು ಪ್ರಶ್ನೆ, 10ನೇ ಪ್ರಶ್ನೆ ಇದೆ. ಕೆಳಗಿನ ಯಾವ ರೈಲ್ವೆ ವಲಯವು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ವಂದೇ ಭಾರತ್ ರೈಲನ್ನು ತನ್ನ ಮಹಿಳಾ ಸಿಬ್ಬಂದಿಯಿಂದ ಚಾಲನೆ ಮಾಡಿಸಿತು? ನೋಡಿ, ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತಕ್ಕಂಥದ್ದು ಗೊತ್ತಿರಬೇಕು. ಮಾರ್ಚ್ 8ನ್ನು ನಾವು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಕರಿತೀವಿ. ಮಾರ್ಚ್ 8ನ್ನು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಕರಿತೀವಿ. ಇಂಥ ದಿನ ಯಾವುದು ಯಾವ ರೈಲಿಂದ ಅಂದರೆ ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ. ಯಾವುದು? ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿಯಿಂದ ಏನಾಯಿತು, ಇದಕ್ಕೆ ಚಾಲನೆ ಸಿಕ್ತು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದಕ್ಕೆ ಚಾಲನೆ ಸಿಕ್ಕಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಸ್ನೇಹಿತರೆ. ಎಸ್, ಹಾಗಾದರೆ ನಮಗೆ ಕೆಳಗಿನ ಯಾವೇ ರೈಲ್ವೆ ವಲಯದ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ವಂದೇ ಭಾರತ್ ರೈಲು ತನ್ನ ಮಹಿಳಾ ಸಿಬ್ಬಂದಿಯಿಂದ ಚಾಲನೆ ಮಾಡಿತು ಅಂತ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ 2025ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಕೆಳಗಿನ ಯಾವ ಸಾಹಿತಿಗೆ ದೊರೆತಿದೆ ಅಂತಕ್ಕಂಥದ್ದು ನಿಮಗೆ ಕೇಳ್ತಾ ಹೋಗಿದ್ದಾರೆ. ಈ ಒಂದು ಇದ್ರ ಬಗ್ಗೆ ನಿಮಗೆ ಬೇಕಾದಂಥ ಮಾಹಿತಿ ನೋಡಿ. 2025ರಲ್ಲಿ ಕನ್ನಡದಲ್ಲಿ ನಿಮಗೆಲ್ಲ ಗೊತ್ತಿದೆ, ಒಂದು 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಈ ಒಂದು ತಮಿಳು ಭಾಷೆಯಲ್ಲಿ ಈ ವೈರಮುತ್ತು ಅಂತಕ್ಕಂಥವ್ರಿಗೆ ಸಿಕ್ಕಿದೆ. ಯಾರಿಗೆ ಸಿಕ್ಕಿದೆ? ತಮಿಳು ಭಾಷೆಯಲ್ಲಿ ವೈರಮುತ್ತು ಅಂತಕ್ಕಂಥವ್ರಿಗೆ ಸಿಕ್ಕಿದೆ ಅಂತಕ್ಕಂಥವ್ರು. ಇವರು ಫೇಮಸ್ ಆದಂಥ ಒಬ್ಬ ಕಾದಂಬರಿಕಾರ ಅಂತಕ್ಕಂಥದ್ದು. ಕುರುವಾಚಿ ಕಾವಿಯು ಅಂತಕ್ಕಂಥದ್ದು ಒಂದು ಕಾದಂಬರಿ ಇದೆ. ಇವ್ರದ್ದು ವಿಶೇಷವಾದ ಕಾದಂಬರಿ ಯಾವುದು ಅಂದರೆ ಈ ಒಂದು ಕರುವಾಚಿ ಕಾವ್ಯಂ ಅಂತಕ್ಕಂಥದ್ದು ಏನಿದೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಕರುವಾಚಿ ಕಾವ್ಯಂ ಅಂತಕ್ಕಂಥ ಒಂದು ಕಾದಂಬರಿ ಇವ್ರದ್ದಿದೆ ಅಂತ. ಹಾಗೆ ವಿಡುವಲಿದೆ, ಎಂ ರಾಧಾಕೃಷ್ಣ ಇದೆ, ಶ್ರೀನಿವಾಸನ್ ಇದೆ. 2025ರ ಈ ಕೆ ಬಿರ್ಲಾ ಫೌಂಡೇಶನ್ ಥರನೇ ಈ ಸಾಹು ಜೈನ್ ಫ್ಯಾಮಿಲಿ ಇರ್ತಕ್ಕಂಥ ಟೈಮ್ಸ್ ಪತ್ರಿಕೆಯ ಸಾಹು ಜೈನ್ ಫ್ಯಾಮಿಲಿ ಇರ್ತಕ್ಕಂಥ ಈ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆಯೂ ನಿಮಗೆ ಅರಿವಿರಬೇಕು ಅನ್ನೋದು ಗೊತ್ತಿರಲಿ. ಎಸ್, ಈಗ 12 ಆದಮೇಲೆ ನಿಮಗೆ 13 ದುರ್ಗಾ ಯೋಜನೆ ಜಾರಿಗೆ ತಂದ ರಾಜ್ಯ ಕರ್ನಾಟಕ ಅಂತಿದೆ, ಮಹಾರಾಷ್ಟ್ರ ಅಂತಿದೆ, ಹರಿಯಾಣ ಅಂತಿದೆ, ದೆಹಲಿ ಅಂತಿದೆ. ಸರಿಯಾದ ಉತ್ತರ ಯಾವುದು ಅಂದರೆ ದೆಹಲಿ ಅಂತ ನಿಮಗೆ ಗೊತ್ತಿರಬೇಕು. ಸರಿಯಾದ ಉತ್ತರ ಯಾವುದು ಅಂದರೆ ದೆಹಲಿ ಅಂತ ಗೊತ್ತಿರಬೇಕು. ದೆಹಲಿ ಸರ್ಕಾರ 2025 ಮತ್ತು 26ನೇ ಸಾಲಿನ ಬಜೆಟ್ನಲ್ಲಿ 25ನೇ ಸಾಲಿನ ಬಜೆಟ್ನಲ್ಲಿ ಈ ಒಂದು ಪ್ರಮುಖವಾದಂಥ ಯೋಜನೆಯನ್ನು ತಂತು ಅಂತಕ್ಕಂಥದ್ದು ದುರ್ಗಾ ಯೋಜನೆ ಅಂತಕ್ಕಂಥದ್ದು. ಮಹಿಳೆಯರು ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಶೇಷವಾದಂಥ ಯೋಜನೆಯನ್ನು ಇದು ತಂತು, ದುರ್ಗಾ ಯೋಜನೆ ಅಂತಕ್ಕಂಥದ್ದು. ಹಾಗಾದರೆ ಈ ದುರ್ಗಾ ಯೋಜನೆ ಕರ್ನಾಟಕ ಸರ್ಕಾರದಲ್ಲ ಅಂತ ಗೊತ್ತಿರಬೇಕು ನಿಮಗೆ. ಅದೇ ರೀತಿಯಾಗಿ ಇದು ಮೇಜರಾಗಿ ನಿಮಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಬೇರೆ ಬೇರೆ ವಿಧಾನದಲ್ಲಿ ಇವರು ಕೊಡ್ಬೋದು ಅಂತಕ್ಕಂಥದ್ದು, ಬೇರೆ ಬೇರೆ ವಿಧಾನದಲ್ಲೂ ಸಹ ನಮಗೆ ಈ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದು. ಇದರ ಉದ್ದೇಶ ಏನು ಅಂದರೆ ಈ ಒಂದು ದುರ್ಗಾ ಯೋಜನೆಯ ಉದ್ದೇಶ ಏನಾದರೂ ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ ಈ ಮಹಿಳೆಯರ ಟ್ರಾನ್ಸ್ಜೆಂಡರ್ ಅಂತ ಕೇಳ್ತೀರಾ, ಏನಂತ ಕರಿತೀರಾ? ಈ ಮಹಿಳೆಯರ ಟ್ರಾನ್ಸ್ಜೆಂಡರ್ಗಳಿಗೆ ಸಂಬಂಧಿಸಿದಂತೆ
ಈ ಆಟೋ ಈ ಆಟೋ ಪರವಾನಗಿ, ಆಟೋ ಓಡಿಸೋದಕ್ಕೆ ಈ ಆಟೋ ಪರವಾನಗಿಯನ್ನು ನೀಡ್ತಕ್ಕಂಥದ್ದು. ಉದ್ಯೋಗಾವಕಾಶ ಮತ್ತು ಸಬಲೀಕರಣ, ಪರಿಸರ ಸ್ನೇಹಿ, ಗ್ರೀನ್ ಮೊಬಿಲಿಟಿ ಅಂತ ಏನು ಕರಿತೀರ, ಸಾರಿಗೆ ಪ್ರೋತ್ಸಾಹಿಸೋದು, ಇದು ಇದರ ಮುಖ್ಯವಾದಂಥ ಈ ಆಟೋ ಅಂತ ಏನು ಕರಿತೀರ. ಸಾರಿಗೆ ಕ್ಷೇತ್ರದ ಉದ್ಯೋಗ ಮತ್ತು ಸ್ವಾವಲಂಬನೆಗಾಗಿ ಮಹಿಳೆಯರಿಗೆ ಸಂಬಂಧಿಸಿದಂತಹ ಈ ಒಂದು ಟ್ರಾನ್ಸ್ಜೆಂಡರ್ಗಳಿಗೆ ತೃತೀಯ ಲಿಂಗಿ ಟ್ರಾನ್ಸ್ಜೆಂಡರ್ಗಳಿಗೆ ಇದು ವಿಶೇಷವಾಗಿ ಇರತಕ್ಕಂಥ ಒಂದು ಯೋಜನೆ ಅಂತ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಹಾಗಾದರೆ 13ನೇ ಪ್ರಶ್ನೆ, 2025ನೇ ಸಾಲಿನ 91ನೇ ಆವೃತ್ತಿಯ ರಣಜಿ ಕ್ರಿಕೆಟ್ ರನ್ನರ್ ಆಫ್ ಕ್ರಿಕೆಟ್ ತಂಡ ಯಾವುದು ಅಂತ. ಜಮ್ಮು ಕಾಶ್ಮೀರ್ ಇದೆ, ಹಾಗೆ ಗುಜರಾತ್ ಇದೆ, ಕರ್ನಾಟಕ ಇದೆ, ಹಾಗೆ ಸೌರಾಷ್ಟ್ರ ಇದೆ. ನೋಡಿ, ಈಗ ಸರಿಯಾದ ಉತ್ತರ ಯಾವುದು ಅಂದರೆ ಕರ್ನಾಟಕ ಅಂತ ಗೊತ್ತಿರಬೇಕು. ನೋಡಿ, ನಾವೆಲ್ಲ ಈಗ ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮತ್ತು ನೀವು ICC BCC ಮತ್ತು IPL ನೋಡಿಕೊಂಡ್ರೆ ಅವ್ನು ರಣಜಿತ್ ಕೇಳಿದ್ದಾನೆ. ಈ ರೀತಿಯ ಪ್ರಶ್ನೆಗಳು ಸಹ ನಿಮಗೆ ಕೇಳ್ಬೋದು ಎಕ್ಸಾಮಲ್ಲಿ. ನೆಕ್ಸ್ಟ್ ಇದಾದಮೇಲೆ 2026ರ ಫಸ್ಟ್ ನಡೀತಕ್ಕಂಥ ಆಸ್ಟ್ರೇಲಿಯಾ ಓಪನ್ ಫಸ್ಟ್ ನಡೀತದೆ. ನೆಕ್ಸ್ಟ್ ಫ್ರೆಂಚ್ ನಡೀತದೆ, ನೆಕ್ಸ್ಟ್ ವಿಂಬಲ್ಡನ್ ನಡೀತೆ, ಲಾಸ್ಟ್ ನಡೀತಕ್ಕಂಥದ್ದು USA. ಒಂದು ಗ್ರೀನ್ ಕೋರ್ಟಲ್ಲಿ ಯಾವ್ದು ನಡೆಯುತ್ತೆ. ಈಗ ನಿಮಗೆ ವಿಂಬಲ್ಡನ್ ಅಂತಕ್ಕಂಥದ್ದು ಗ್ರಾಸ್ ಕೋರ್ಟಲ್ಲಿ ನಡೆಯುತ್ತೆ. ಕ್ಲೇ ಕೋರ್ಟಲ್ಲಿ ನಡೀತಕ್ಕಂಥದ್ದು ಯಾವುದು ಅಂದರೆ ಫ್ರೆಂಚ್ ಅಂತ ಗೊತ್ತಿರಬೇಕು. ಈ ಆಸ್ಟ್ರೇಲಿಯಾ ಮತ್ತು USA ಇವೆರಡು ಏನಿದೆ, ಇದು ಹಾರ್ಡ್ ಕೋರ್ಟಲ್ಲಿ ನಡೀತಕ್ಕಂಥ ಗೇಮ್ಸ್ ಆಗಿರುತ್ತೆ ಅಂತ ಗೊತ್ತಿರಬೇಕು. ಹಾಗಾದರೆ ಇದನ್ನು ಗೆದ್ದಂಥ ಪುರುಷರ ವಿಜೇತ ಸಿಂಗಲ್ಸ್ ಮೆನ್ ಯಾರು ಅಂತ ಕೇಳಿದರೆ ಕಾರ್ಲೋಸ್ ಅಲ್ಕ್ರಾಜ್ ಅಂತಕ್ಕಂಥವ್ನು. ಯಾರು? ಕಾರ್ಲೋಸ್ ಅಲ್ಕ್ರಾಜ್ ಅಂತಕ್ಕಂಥ ನಿಮ್ಗೆ ಗೊತ್ತಿರಬೇಕು. ಇವನ ಮೇಲೂ ಹೆಚ್ಚು ಪ್ರಶ್ನೆಗಳು ಬರುತ್ತೆ ಅಂತ. ಅದಾದಮೇಲೆ ಅಲ್ಕ್ರಾಜ್ ಬಗ್ಗೆ ನೆಕ್ಸ್ಟು ಈ ಕೆಳಗಿನ ಯಾವ ವಾಕ್ಯಗಳು ಸರಿಯಾಗಿವೆ. ಭಾರತ ಫ್ರಾನ್ಸ್ ಗರುಡ, ಭಾರತ ಇಂಡೋನೇಷ್ಯಾ ಗರುಡ ಶಕ್ತಿ, ಭಾರತ ಮಲೇಷಿಯಾ ಅರಿಯೋ ಶಕ್ತಿ, ಭಾರತ ಚೀನಾ ಏಕತಾ ಶಕ್ತಿ ಅಂತ. ನೋಡಿ, ಇಲ್ಲಿ ಕೆಲವು ಯೋಜನೆಗಳನ್ನು ಕೊಟ್ಟು ಅವಕ್ಕೆ ಸಂಬಂಧಿಸಿದಂತೆ ಕೆಲವು ಡೆಫಿನೇಷನ್ಸ್ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಚೀನಾದೊಂದು ಇಲ್ಲಿ ತಪ್ಪಾಗಿದೆ. ಈಗ ನಿಮಗೆ ಭಾರತ ಮಲೇಷಿಯಾ ಅರೋವೋ ಶಕ್ತಿ, ಹಾಗೆ ನಿಮಗೆ ಈ ಭಾರತ ಇಂಡೋನೇಷ್ಯಾ ಗರುಡ ಶಕ್ತಿ, ಹಾಗೆ ಭಾರತ ಫ್ರಾನ್ಸ್ ಗರುಡ ಶಕ್ತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ನಾವು 15 ಪ್ರಶ್ನೆಗಳ ಬಗ್ಗೆ ಮಾತಾಡಿದ್ವಿ. ಮುಂದಿನ ಮತ್ತೆ ಕರೆಂಟ್ ಅಫೈರ್ಸ್ ಬಗ್ಗೆ ಇದೇ ರೀತಿಯಾಗಿ ಮಾತಾಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಮತ್ತು ಈ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.